ಶಿವನ ಕೈಲಾಸ ಪರ್ವತವು ಎಷ್ಟು ಮಹಿಮೆಯಿಂದ ಕೂಡಿದೆ ಎಂದು ನಿಮಗೆ ಗೊತ್ತಾ? ಪ್ರಪಂಚದಲ್ಲೇ ಅತಿ ಎತ್ತರದ ಎವರೆಸ್ಟ್ ಆದ ಮೌಂಟ್ ಎವರೆಸ್ಟ್ ಮೇಲೆ ಸಾಕಷ್ಟು ಜನ ಹತ್ತಿದ್ದಾರೆ. ಅಷ್ಟೇ ಯಾಕೆ, ಚಂದ್ರನ ಮೇಲೆ, ಮಾರ್ಚ್ ಮೇಲೆಯೂ ಸಹ ಹೋಗಿದ್ದಾರೆ. ಆದರೆ ಕೈಲಾಸ ಪರ್ವತವನ್ನು ಹತ್ತುವ ಆಲೋಚನೆಯನ್ನು ಯಾರೂ ಸಹ ಮಾಡಿಲ್ಲ. ಕೈಲಾಸ ಪರ್ವತದ ಮೇಲೆ ಮಾತ್ರ ಒಬ್ಬ ವ್ಯಕ್ತಿಯೂ ಸಹ ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ತಮ್ಮ ಹುಚ್ಚು ಸಾಹಸವನ್ನು ಮಾಡಲು ಒಮ್ಮೆ ಸೈಬೀರಿಯಾದ ಕೆಲ ಪ್ರೊಫೆಷನ್ಗಳು ನಾವೇ ಮೊದಲು ಕೈಲಾಸ ಪರ್ವತವನ್ನು ಹತ್ತಿ ಒಂದು ರೆಕಾರ್ಡ್ ಸೃಷ್ಟಿಸೋಣ ಎಂದು ನಿರ್ಧರಿಸುತ್ತಾರೆ. ಕೈಲಾಸ ಪರ್ವತವನ್ನು ಹತ್ತಲು ಬಹಳ ಕಠಿಣ ತರಬೇತಿಯನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಕೊನೆಗೂ ಕೈಲಾಸ ಪರ್ವತವನ್ನು ಹತ್ತಲು ಮುಂದಾಗುತ್ತಾರೆ. ಕೈಲಾಸ ಪರ್ವತವನ್ನು ಹತ್ತುತ್ತಾ 2 ದಿನಗಳು ಕಳೆಯುತ್ತವೆ. ಆಗಲೇ ಅವರಿಗೆ ಒಂದು ಸಮಸ್ಯೆ ಶುರುವಾಗುತ್ತದೆ. ಅವರ ಕೂದಲು ಮತ್ತು ಉಗುರು ವೇಗವಾಗಿ ಬೆಳೆಯಲು ಆರಂಭವಾಗುತ್ತದೆ. ಎಲ್ಲರ ವಯಸ್ಸು ಸಹ ಹೆಚ್ಚಾಗಿ ಹೋಗುವ ರೀತಿಯಲ್ಲಿ ಅವರು ಭಾವಿಸುತ್ತಾರೆ. ಆಗ ಇಲ್ಲಿ ಯಾವುದೋ ಕಾಣದ ಶಕ್ತಿ ಇದೆ ಎಂದು ಅವರೆಲ್ಲರೂ ನಂಬುತ್ತಾರೆ. ನಂತರ ಎಲ್ಲರೂ ಭಯಪಟ್ಟು ಕೈಲಾಸ ಪರ್ವತವನ್ನು ಹತ್ತುವುದನ್ನು ನಿಲ್ಲಿಸಿ ವಾಪಸ್ ಬಂದು ಬಿಡುತ್ತಾರೆ. ಆದರೆ ಅಲ್ಲಿಂದ ಬಂದ ನಂತರವೂ ಸಹ ಅವರಿಗೆ ಸಮಸ್ಯೆಗಳು ಕಾಡುತ್ತವೆ. ಕೈಲಾಸ ಪರ್ವತವನ್ನು ಹತ್ತಲು ಪ್ರಯತ್ನಿಸಿದ ಪ್ರತಿಯೊಬ್ಬರ ವಯಸ್ಸು ಸಹ ವೇಗವಾಗಿ ಹೆಚ್ಚಲು ಆರಂಭವಾಗುತ್ತದೆ. ಕೆಲ ತಿಂಗಳುಗಳಲ್ಲೇ ಎಲ್ಲರೂ ವಯಸ್ಸಾದವರ ಹಾಗೆ ಆಗಿಬಿಡುತ್ತಾರೆ. ನಂತರ ಎಲ್ಲರೂ ಸಹ ಸಾವನ್ನಪ್ಪುತ್ತಾರೆ. ಇನ್ನು ಇದೆಲ್ಲ ಕಂಡ ನಂತರ ಇಷ್ಟು ಮಹಿಮೆ ಇರುವ ಕೈಲಾಸ ಪರ್ವತವನ್ನು ಹತ್ತುವುದನ್ನು ಟಿಬೆಟ್ ಸರ್ಕಾರ ಮತ್ತು ಭಾರತ ಸರ್ಕಾರ ಬ್ಯಾನ್ ಮಾಡುತ್ತದೆ. ಇನ್ನು ನೀವು ಶಿವನ ಭಕ್ತರಾಗಿದ್ದರೆ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.